ಜಾತಿ ಗಣತಿ ಪಟ್ಟಿಯಲ್ಲಿ ಕ್ರಿಶ್ಚಿಯನ್ ಜಾತಿಗಳನ್ನ ಆಯೋಗ ಕೈಬಿಟ್ಟಿಲ್ವಾ? ಕ್ರಿಶ್ಚಿಯನ್ ಜಾತಿಗಳನ್ನ ಕೈಬಿಟ್ಟಿಲ್ಲ, ಪಟ್ಟಿಯಿಂದ ಹೈಡ್ ಮಾಡಿದ್ದೇವೆ ಅಂತ ಹಿಂದುಳಿದ ಆಯೋಗದ ಅಧ್ಯಕ್ಷ ಮಧುಸೂದನ್ ನಾಯಕ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸಿಸ್ಟಂನಲ್ಲಿ ಮಾತ್ರ ಅದನ್ನ ಮರೆಮಾಚಿದ್ದೇವೆ ಹೊರತು ತೆಗೆದು ಹಾಕಿಲ್ಲ. ಕುರುಬ, ಬ್ರಾಹ್ಮಣ, ಕ್ರಿಶ್ಚಿಯನ್ ಅಂತ ಬರೆಸಲು ಮುಂದಾದ್ರೆ ಅವರಿಗೆ ಆಯಾ ಜಾತಿ ಪಟ್ಟಿ ಲಭ್ಯವಾಗಲಿದೆ ಅಂತ ಅಧ್ಯಕ್ಷ ಮಧುಸೂದನ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನಮಗೆ ಸರ್ವೆ ಮಾಡಲಿಕ್ಕೆ ಎಷ್ಟು ಸಮಯ ಬೇಕಾಗ್ತದೆ ಅಂತ ಕೇಳಿದವಾಗ ನಾವು ಎಲ್ಲ ನೋಡಿಬಿಟ್ಟು ಒಂದು 3 ತಿಂಗಳಲ್ಲಿ ಮಾಡ್ಬೋದು, ಸೈಂಟಿಫಿಕಲಿ ಇದನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತ ನಾವು ಹೇಳಿದ್ವಿ. ಅದರ ಪ್ರಕಾರ ನಾವು 3 ತಿಂಗಳಲ್ಲಿ ಯಾವ 3 ತಿಂಗಳಲ್ಲಿ ಮಾಡಬೇಕು ಅಂತ ವಿಚಾರ ಮಾಡಿದವಾಗ ನಮ್ಮ ಸರ್ವೆಗೆ ಸ್ಯಾಂಕ್ಟಿಟಿ ಬರಲಿಕ್ಕೆ ನಾವು ಟೀಚರನ್ನೇ ಬಳಸಬೇಕು ಅಂತ ಹೇಳಿ ಮನಸ್ಸು ಮಾಡಿಕೊಂಡು ಈ ದಸರಾ ರಜೆಯನ್ನು ನಾವು ಐಡೆಂಟಿಫೈ ಮಾಡಿದ್ದೀವಿ. ಅವರು ಎಲ್ಲರಿಗೂ ಟ್ರೈನಿಂಗ್ ಕೊಟ್ಟು ಎಲ್ಲ ತಯಾರಿ ಇದ್ದಾರೆ. ಹೀಗಾಗಿ ಟ್ರೈನಿಂಗ್ನಲ್ಲಿ ಪಾರ್ಟಿಸಿಪೇಟ್ ಮಾಡೋದು ನೋಡಿದರೆ ಅವರೆಲ್ಲ ಮಾಡಲಿಕ್ಕೆ ಮನಸ್ಸಿದೆ, ಮಾಡ್ತಾರೆ ಅಂತ ತಿಳ್ಕೊಂಡಿದ್ದೀವಿ. ನಾವು 1,75,000 ಟೀಚರ್ಸಿಗೆ ಟ್ರೈನ್ ಮಾಡಿದ್ದೀವಿ. ಅದಲ್ಲದೆ ಬೇರೆ ಗೌರ್ಮೆಂಟ್ ಎಂಪ್ಲಾಯೀಸು ಅವರು ಇವರು ಇರ್ತಾರೆ. ನಮ್ಮ ಅವಶ್ಯಕತೆ ಎಲ್ಲೆಲ್ಲಿದೆ ಅದನ್ನು ನಾವು ಅಳವಡಿಸ್ಕೊಂಡು ಮುಂದೆ ಹಾಕ್ತೀವಿ. ಅಂದಾಜು ಒಂದು ದಿವಸಕ್ಕೆ 8ರಿಂದ 10 ಮನೆ ಕವರ್ ಆದ್ರೂ ನಮ್ಮ ಅಂದಾಜಿನ ಪ್ರಕಾರ ಈ ರಜೆಯಲ್ಲಿ ಮುಗಿಬೇಕು. ಜಾತಿ ಗಣತಿಗೆ ವಿರೋಧ ಮಾಡಿದವರ ಹೆಸರು ಬಹಿರಂಗಪಡಿಸಿ ಸಿದ್ದರಾಮಯ್ಯಗೆ ಕಾಂಗ್ರೆಸ್ ನಾಯಕ ಬಿಕೆ ಹರಿಪ್ರಸಾದ್ ಆಗ್ರಹಿಸಿದ್ದಾರೆ. 75 ವರ್ಷ, ಕೆಲವರು ಮಾತ್ರ ತುಪ್ಪ ಬೆಣ್ಣೆ ತಿಂದಿದ್ದಾರೆ, ಅದು ಎಲ್ಲಿ ತಪ್ಪಿ ಹೋಗುತ್ತೋ ಅಂತ ಕೆಲವರು ವಿರೋಧ ಮಾಡ್ತಾ ಇದ್ದಾರೆ. ಜಾತಿ ಹೆಸರಿನಲ್ಲಿಯೇ ಕೆಲವರು ಸಾಮ್ರಾಜ್ಯವನ್ನ ಕಟ್ಟಿಕೊಂಡಿದ್ದಾರೆ, ಅದಕ್ಕೆ ತೊಂದರೆ ಆಗತ್ತೆ ಅಂತ ರಾಜಕೀಯ ಮಾಡ್ತಾ ಇದ್ದಾರೆ. ಜಾತಿ ಗಣತಿಗೆ ವಿರೋಧ ಮಾಡಿದವರ ಹೆಸರನ್ನ ಬಹಿರಂಗಪಡಿಸಿ ಅಂತ ಸಿದ್ದರಾಮಯ್ಯನವರಲ್ಲಿ ಕಾಂಗ್ರೆಸ್ ನಾಯಕ ಬಿಕೆ ಹರಿಪ್ರಸಾದ್ ಆಗ್ರಹಿಸಿದ್ದಾರೆ. ಇದು ಜಾತಿ ಜನಗಣತಿ ಅಲ್ಲ, ಜನರ ಆರ್ಥಿಕ, ರಾಜಕೀಯ, ಸಾಮಾಜಿಕ, ಶೈಕ್ಷಣಿಕ ಸಮೀಕ್ಷೆ ಇದು. ಆದ್ರಿಂದ ಯಾರಿಗೂ ಸಹ ನೀವು ನಿಮ್ಮ ಜಾತಿನ ಬರೆಸಬೇಡಿ ಅಂತ ಯಾರಿಗೂ ನಾವು ಹೇಳಿಲ್ವಲ್ಲ. ಎಲ್ಲರೂ ಸಹ ಅವರವರ ಜಾತಿ ಬರೆಸಲಿ, ಅವ್ರ ಸಂಖ್ಯೆ ಏನಿದೆ ಅನ್ನೋದು ಗೊತ್ತಾಗ್ಲಿ. ಎಲ್ಲರೂ ಸಹ ಕ್ರೋಢೀಕರಿಸ್ತಾನೆ ಮಾಡ್ತಾರೆ, ಉಪಜಾತಿಗಳು, ಉಪಪಂಗಡಗಳು ಎಲ್ಲವೂ ಸಹ. ಅಂದ್ರೆ 75 ವರ್ಷಗಳ ಕಾಲ ಬೆಣ್ಣೆ, ಮೊಸರು, ಹಾಲು ಎಲ್ಲ ಒಬ್ಬರೇ ತಿಂತಾ ಇದ್ರಲ್ಲ, ಅದು ಬೇರೆಯವ್ರಿಗೆ ಹಂಚೋಗ್ತಾ ಇದೆ ಅಂತ ಹೇಳಿ ಕೆಲವರಿಗೆ ಬೇಸರ ಆಗಿರ್ಬೋದು, ಅದಕ್ಕೆ ಮಾಡಿರ್ಬೋದು. ಇದು ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆ. ಇದಕ್ಕೆ ಯಾರು ವಿರುದ್ಧ ಇದ್ದಾರೆ ಅನ್ನೋದು ಅವರು ಬಹಿರಂಗ ಪಡಿಸಬೇಕು ಅಂತ ಹೇಳಿ ನಾನು ಮುಖ್ಯಮಂತ್ರಿಗಳಲ್ಲಿ ಆಗ್ರಹ ಪಡಿಸ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.